ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ, ಈಗ ಆಟೋದವರಾಗಲಿ ಕ್ಯಾಬವರಾಗಲಿ ಹೊಸ್ತಾ ಒಂದು ತಿಳ್ಕೊಂಡಿದ್ದಾರೆ ಅಂತ ಅಂದರೆ, ಕಸ್ಟಮರ್ ಹತ್ರ ಅಮೌಂಟ್ಗಳನ್ನ ಜಾಸ್ತಿ ಇಸ್ಕೊಳೋದೊಂದು ಕಲ್ತ್ಕೊಂಡಿದ್ದಾರೆ ಅಂತಂದರೆ, ಇದು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಒಂದು ಅಪ್ಲಿಕೇಶನ್ ಮುಖಾಂತರ ಮಾಡ್ತಾ ಇದ್ದಾರೆ. ಈಗ ಅಪ್ಲಿಕೇಶನ್ ಮುಖಾಂತರ ಹೇಗೆ ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ರ್ಯಾಪಿಡೋ, ಓಲಾ, ಊಬರ್ ಈ ಅಗ್ರಿಗೇಟರ್ ಕಂಪ್ನಿಗಳು ಏನಿದೆಯೋ ಅದರಲ್ಲಿ ಆಲ್ರೆಡಿ ಈಗ ಲಾಗಿನ್ ಆಗ್ತಾರೆ. ಲಾಗಿನ್ ಆದಂಥ ಟೈಮಲ್ಲಿ ಆರ್ಡರ್ ಕೂಡ ಬರುತ್ತೆ. ಆರ್ಡರ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊತಾರೆ. ಅಕ್ಸೆಪ್ಟ್ ಮಾಡ್ಕೊಂಡು ಕಸ್ಟಮರ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಕಸ್ಟಮರ್ನ ಕರ್ಕೊಂಡೋಗಿ ಮಧ್ಯ ರೋಡಲ್ಲಿ ಅಮೌಂಟ್ ಜಾಸ್ತಿ ಕೇಳೋದು. ಅದಾದಮೇಲೆ ಲಾಸ್ಟ್ ಇಲ್ಲ ಅಂತಂದರೆ ಲಾಸ್ಟ್ ಡೆಸ್ಟಿನೇಷನ್ಗೆ ಹೋಗಿರ್ತಾರಲ್ಲ, ಡೆಸ್ಟಿನೇಷನ್ಗೆ ಹೋದಂಥ ಟೈಮಲ್ಲಿ ಅಮೌಂಟು ಜಾಸ್ತಿ ಕೇಳೋದು. ಈ ರೀತಿ ಇವಾಗ ತುಂಬ ಜನ ಮಾಡ್ತಾಯಿದ್ದಾರೆ. ಅಂತಂದರೆ ಎಲ್ಲರೂ ಕೂಡ ಮಾಡ್ತಾಯಿಲ್ಲ, ಬಟ್ ಕೆಲವೊಬ್ಬರು ಮಾಡ್ತಾಯಿದ್ದಾರೆ. ಕೆಲವೊಬ್ಬರು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲರ ಮೇಲೂ ಇದು ಇಂಪ್ಯಾಕ್ಟ್ ಆಗುತ್ತೆ. ಯಾರೋ ಒಂದು ಇಬ್ಬರು ಮೂರು ಜನ ಮಾಡ್ತಾಯಿದ್ದಾರೆ ಅಂತಂದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅವೆಲ್ಲ ವೈರಲ್ ಆಗ್ತಾಯಿವೆ. ಅವೆಲ್ಲ ವೈರಲ್ ಆದಾಗ ಎಲ್ಲರೂ ಕೂಡ ಇದೇ ರೀತಿ ಮಾಡ್ತಾಯಿದ್ದಾರೆ, ಎಲ್ಲರೂ ಇದೇ ಮಾಡ್ತಾ ಇರೋದು, ಎಲ್ಲ ಆಟೋದವರು ಇದೇ ರೀತಿ ಮಾಡ್ತಾಯಿದ್ದಾರೆ, ಎಲ್ಲ ಕ್ಯಾಬವರು ಇದೇ ರೀತಿ ಮಾಡ್ತಾಯಿದ್ದಾರೆ ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ. ಮೊದಲನೇದಾಗಿ ಏನಪ್ಪ ಇಲ್ಲಿ ಅಂತ ಅಂದರೆ, ಈಗ ಏನಕ್ಕೆ ಮಾಡ್ತಾಯಿದ್ದಾರೆ ಇದು ಅಂತ ಹೇಳ್ಬಿಟ್ಟು ನಮಗೆ ಅರ್ಥ ಆಗ್ತಾಯಿಲ್ಲ. ಈಗ ನಿಮ್ದು ಏನೇ ಕಂಪ್ನಿ ಮೇಲೆ ಏನೇ ಇದ್ರೂ ಕೂಡ ನೀವು ಅದನ್ನು ಕಂಪ್ನಿ ಮೇಲೆ ತೋರಿಸ್ಕೊಬೇಕು. ಬಟ್ ನೀವು ಕಸ್ಟಮರ್ ಹತ್ರ ಎಕ್ಸ್ಟ್ರಾ ಅಮೌಂಟ್ ಕೇಳೋದು ಯಾವ ರೀತಿ ನ್ಯಾಯ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದೊಂದ್ಸಲ ಕಸ್ಟಮರ್ಗಳಿಗೆ ಆಫರ್ ಕೊಟ್ಟಿರ್ತಾರೆ. ಏನಕ್ಕೆ ಅಂತ ಅಂದರೆ, ಅವರು ಆ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಾ ಇರೋದು, ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದಕ್ಕೋಸ್ಕರ ಅವ್ರಿಗೆ ಆಫರ್ ಕೊಟ್ಟಿರ್ತಾರೆ. ಅದು ನೀವು ಅವ್ರ ಕಂಪ್ನಿಯನ್ನ ಕೇಳ್ಬೇಕಾಗ್ತದೆ. ಅದು ನನಗೆ ಅಮೌಂಟ್ ಕಮ್ಮಿ ಬಂತು ಅಂತ ಅಂದರೆ, ನೀವು ಆ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀರ ಅಂತಂದರೆ ಆ ಕಂಪ್ನಿನ ಕೇಳಬೇಕಾಗುತ್ತೆ. ಬಟ್ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಗೊತ್ತಾ, ಮೊದಲನೇದಾಗಿ ಈಗ ಒಂದು ಫಾರ್ ಎಕ್ಸಾಂಪಲ್ ಈಗ ರ್ಯಾಪಿಡೋ ಅಪ್ಲಿಕೇಶನ್ ತೊಗೊಳ್ಳೋಣ. ಒಂದು ರ್ಯಾಪಿಡೋ ಅಪ್ಲಿಕೇಶನಲ್ಲಿ ಅಂದರೆ ಇದು ಆಟೋ ಕ್ಯಾಬ್ ಎರಡರಲ್ಲೂ ಆಗ್ತಾಯಿದೆ, ಬರೀ ಒಂದರಲ್ಲೇ ಆಗ್ತಾಯಿಲ್ಲ. ಆಟೋದವರು ಇದೇ ರೀತಿ ಮಾಡ್ತಾ ಇರ್ತಾರೆ, ಕೆಲವು ಜನ ಕ್ಯಾಬವರು ಕೂಡ ಇದೇ ರೀತಿ ಮಾಡ್ತಾಯಿದ್ದಾರೆ. ಅಂದರೆ ಯಾವ ರೀತಿ ಮಾಡ್ತಾರೆ ಅಂತಂದರೆ, ಒಂದು ಅಪ್ಲಿಕೇಶನ್ ಅಂದ್ಕೊಳ್ಳಿ, ಈಗ ರ್ಯಾಪಿಡೋ ಅಪ್ಲಿಕೇಶನಲ್ಲಿ ಆನ್ಲೈನ್ಗೆ ಹೋಗ್ತಾರೆ. ಆನ್ಲೈನ್ಗೆ ಹೋಗ್ತಿದ್ದಂಗೆ ಒಂದು ಆರ್ಡರ್ ಬರುತ್ತೆ ಅಂತ ಅಂದ್ಕೊಳ್ಳಿ, ಆರ್ಡರ್ನ ಅಕ್ಸೆಪ್ಟ್ ಮಾಡ್ತಾರೆ. ಆರ್ಡರ್ನ ಅಕ್ಸೆಪ್ಟ್ ಮಾಡಿ ಕಸ್ಟಮರು ಬರ್ತಾರೆ. ಕಸ್ಟಮರು ಬಂದು ಕೂತ್ಕೊಂಡು ಮಧ್ಯ ರೋಡ್ಗೆ ಹೋದಾಗ, ಇಲ್ಲ ಅಂತ ಡೆಸ್ಟಿನೇಷನ್ ಲಾಸ್ಟ್ ಹೋದಾಗ ಈಗ ಅಪ್ಲಿಕೇಶನ್ ತೋರಿಸ್ತಾ ಇರುತ್ತಲ್ಲ, ಆ ಅಮೌಂಟ್ ನಮಗೆ ಕೊಡಬೇಡಿ. ನಮಗೇನಿದ್ರು ಈಗ ಮೀಟ್ರ್ ಹಾಕೊಂಬಂದು ನಾನು ಮೀಟರ್ ಅಮೌಂಟ್ ಕೊಡಿ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಯಾವುದೋ ಟೌನರ್ ಆ್ಯಪ್ ಅಂತ ಅನ್ಸುತ್ತೆ, ಯಾವುದೋ ಒಂದು ಅಪ್ಲಿಕೇಶನ್ ಮುಖಾಂತರ ಒಂದು ಡಿಸ್ಟೆನ್ಸ್ ತೋರಿಸುತ್ತೆ. ಆ ಡಿಸ್ಟೆನ್ಸ್ನ ಈಗ ಆ ಡಿಸ್ಟೆನ್ಸಲ್ಲಿ ಇಷ್ಟು ಅಮೌಂಟ್ ತೋರಿಸ್ತಿದೆ, ನನಗೆ ಅಷ್ಟು ಅಮೌಂಟ್ ಕೊಡಿ ಅಂತ ಹೇಳ್ಬಿಟ್ಟು ಇವರು ಕೇಳ್ತಾ ಇದ್ದಾರೆ. ಅಂತಂದರೆ ಗೌರ್ಮೆಂಟ್ ರೈಟ್ ಏನಿದೆಯೋ ಅದನ್ನು ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಅವರು ಕೇಳ್ತಾರೆ. ಬಟ್ ನೀವು ಇಲ್ಲಿ ಕೇಳಬೇಕಾಗಿರೋದು ಯಾರನ್ನ, ನೀವು ರ್ಯಾಪಿಡೋ ಕಂಪ್ನಿನ ಕೇಳಬೇಕು ಇಲ್ಲಿ. ಬಟ್ ನೀವೇನು ಮಾಡ್ತಾಯಿದ್ದೀರಾ, ಕಸ್ಟಮರ್ ಕೇಳ್ತಾಯಿದ್ದೀರಾ. ಕಸ್ಟಮರ್ಗೆ ಏನಂತ ಅಂದರೆ, ಅಲ್ಲಿ ಅಪ್ಲಿಕೇಶನಲ್ಲಿ ಏನು ತೋರಿಸುತ್ತೆ ಅದೇ ಅಮೌಂಟ್ ಕೊಡೋದು, ಅವರು ಫಿಕ್ಸ್ ಅದು ಅದಂತ ಅಷ್ಟೇ ಕೊಡೋದು. ಅಪ್ಲಿಕೇಶನ್ ಏನು ತೋರಿಸಿರುತ್ತೋ ಅದನ್ನು ಅವರು ಕೊಡ್ತಾರೆ. ಜೊತೆಯಲ್ಲಿ ನೀವು ಡಿಮ್ಯಾಂಡ್ ಮಾಡ್ತಾಯಿದ್ದೀರಾ, ನಮಗಿಲ್ಲ ಇಷ್ಟು ಬೇಡ, ನಮಗೆ ಇಷ್ಟೇ ಬೇಕು ಅಂತ ಹೇಳ್ಬಿಟ್ಟು ಕಸ್ಟಮರ್ ಹತ್ರ ಡಿಮ್ಯಾಂಡ್ ಮಾಡ್ತಾಯಿದ್ದೀರಾ. ಬಟ್ ನಿಮಗೆ ಸ್ಟಾರ್ಟಿಂಗ್ ಎಸ್ಟಿಮೇಷನ್ ತೋರಿಸಿರುತ್ತೆ. ಅಂತಂದರೆ ಒಂದು ಅಪ್ಲಿಕೇಶನಲ್ಲಿ ಎಸ್ಟಿಮೇಷನ್ ತೋರಿಸುತ್ತೆ. ಎಸ್ಟಿಮೇಷನ್ ಅಕ್ಸೆಪ್ಟ್ ಮಾಡ್ಕೊಂಡು ಇವಾಗ ಏನು ಮಾಡ್ತಾರೆ ಅಂತಂದರೆ, ಅವ್ರು ಏನು ಈಗ ರ್ಯಾಪಿಡೋದಲ್ಲಿ ಯಾವುದೂ ಕೂಡ ಅದನ್ನು ನೋಡ್ತಾಯಿಲ್ಲ, ಡೈರೆಕ್ಟಾಗಿ ಆಗ್ತಾಯಿದ್ದೀರಾ. ಆಯಿತು, ಅದನ್ನು ಒಪ್ಕೊಳ್ಳೋಣ, ನೀವು ಎಕ್ಸ್ಟ್ರಾ ಕೇಳ್ತಾಯಿದ್ದೀರಾ, ಅದನ್ನು ಒಪ್ಕೊಳ್ಳೋಣ ಅಂತ ಅಂದ್ಕೊಳ್ಳಿ. ಬಟ್ ಮೇಯ್ನು ನೀವು ಮಾಡಬೇಕಾಗಿರೋದು ಏನು ಅಂತ ಅಂದರೆ, ಮೊದಲನೇದಾಗಿ ನೀವು ಕಸ್ಟಮರ್ಗೆ ಇಲ್ಲಿ ಇನ್ಫಾರ್ಮ್ ಮಾಡ್ತಾ ಇಲ್ಲ. ಅಂತ ಅಂದರೆ ಅವ್ರು ಆಟೋಗೆ ಬರಲಿ, ಕ್ಯಾಬಿಗೆ ಬರಲಿ, ಅವರು ಸ್ಟಾರ್ಟಿಂಗೇ ಬರ್ತಾರಲ್ಲ, ಸ್ಟಾರ್ಟಿಂಗ್ ಬರ್ತಿದ್ದಂಗೆ ನೀವು ಕೇಳ್ಬೋದಲ್ಲ, ನಾನು ಈ ಥರ ಹಿಂಗೆ ಮೀಟರ್ ಹಾಕ್ತಾಯಿದ್ದೀನಿ, ಇಷ್ಟು ಎಕ್ಸ್ಟ್ರಾ ಆಗ್ಬೋದು. ಎಕ್ಸ್ಟ್ರಾ ಆದರೆ ಎಕ್ಸ್ಟ್ರಾ ಕೊಡೋಕ್ಕೆ ನೀವು ರೆಡಿ ಇದ್ದೀರಾ, ರೆಡಿ ಕೊಡೋಂಗಿದ್ರೆ ನನಗೆ OTP ಕೊಡಿ, ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೋದು. ಬಟ್ ಇವ್ರು ಏನು ಮಾಡ್ತಾಯಿದ್ದಾರೆ, OTP ಇಸ್ಕೊಳ್ತಾ ಇದ್ದಾರೆ, ಅವ್ರ ಪಾಡ್ಗೆ ಅವ್ರು ಮೀಟ್ರ್ ಹಾಕ್ಕೊಳ್ತಾ ಇದ್ದಾರೆ, ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗ್ಬಿಟ್ಟು ಮಧ್ಯ ರೋಡಲ್ಲಿ ಅಮೌಂಟ್ ಜಾಸ್ತಿ ಕೇಳೋದಾಗಲಿ, ಆಮೇಲೆ ಡೆಸ್ಟಿನೇಷನ್ ಲಾಸ್ಟ್ ಹೋಗೋದಂಥ ಟೈಮಲ್ಲಿ ಅಮೌಂಟ್ ಕೇಳೋದಾಗಲಿ, ಇದು ಎಷ್ಟು ಮಟ್ಟಿಗೆ ಸರಿ? ನೀವು ಈಗ ಕರೆಕ್ಟಾಗಿ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಕರೆಕ್ಟಾಗಿದ್ದರೂ ಕೂಡ ನೀವು ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಬೇಕು, ನಾವು ಈ ರೀತಿ ಎಲ್ಲ ಈ ರೀತಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ನಿಮ್ಗೆ ಇಷ್ಟ ಇದ್ದರೆ ಬನ್ನಿ, ಇಲ್ಲ ಅಂತ ಅಂದರೆ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಏನಕ್ಕೆ ಅಂತಲ್ಲ ಅಂದರೆ, ನೀವಲ್ಲ ಅಂತಂದರೆ ಇನ್ನೊಬ್ರು ಸರ್ವಿಸ್ ಕೊಡ್ತಾರೆ, ಆ ಸರ್ವಿಸಲ್ಲಿ ಅವರು ಹೋಗ್ತಾರೆ. ಅದು ಬಿಟ್ಬಿಟ್ಟು ನೀವು ಕರ್ಕೊಂಡು ಹೋಗ್ಬಿಟ್ಟು ನೀವು ಲಾಸ್ಟಲ್ಲಿ ಡಿಮ್ಯಾಂಡ್ ಮಾಡೋದು ಸರಿ ಇಲ್ಲ. ನಿಮ್ಗೆ ಅಮೌಂಟ್ ಕರೆಕ್ಟಾಗಿ ಬರ್ತಾಯಿಲ್ವಾ? ನಿಮ್ಗೆ ಅಮೌಂಟ್ ಕರೆಕ್ಟಾಗಿ ಬರ್ತಾಯಿಲ್ಲ ಅಂತಂದರೆ ನೀವು ಒಂದು ಕಂಪ್ನಿನ ಕೇಳಿ. ನೀವು ಯಾವ ಕಂಪ್ನಿಲಿ ಕೆಲಸ ಮಾಡ್ತಾರೋ ಆ ಕಂಪ್ನಿನ ಕೇಳಿ. ಆ ಕಂಪ್ನಿನ ಬಿಟ್ಬಿಟ್ಟು ನೀವು ಕಸ್ಟಮರ್ ಹತ್ರ ಕೇಳೋದು ಒಂದು ಚೂರು ಕೂಡ ಇಲ್ಲಿ ನನಗೆ ಸರಿ ಇಲ್ಲ ಅಂತ ಅನಿಸುತ್ತೆ. ನೀವು ರ್ಯಾಪಿಡೋ ಕಂಪ್ನಿಲಿ ಮಾಡ್ತಾಯಿದ್ದೀರಾ ಅಂತಂದರೆ ರ್ಯಾಪಿಡೋ ಕಂಪ್ನಿಗೆ ಕೇಳಿ, ಇಲ್ಲ ಓಲಾ, ಊಬರ್ ಯಾವ್ದ್ರಲ್ಲಿ ಮಾಡ್ತಾಯಿರೋ ಅದನ್ನು ನೀವು ಕೇಳ್ಬಿಟ್ಟು, ಅವರು ಈಗೇನಕ್ಕೆ ಅಮೌಂಟ್ ಕಮ್ಮಿ ಕೊಡ್ತಾಯಿರೋ ಅಂತಂದರೆ ಅವ್ರು ಇಷ್ಟೇ ಅಂತ ಹೇಳ್ತಾರೆ. ನಿಮಗೆ ಇಷ್ಟ ಆಗ್ತಾ ಇಲ್ವಾ, ಅದ್ರಲ್ಲಿ ಕೊಡ್ತಾ ಇರೋ ಅಮೌಂಟ್ ಇಷ್ಟ ಆಗ್ತಾಯಿಲ್ಲ ಅಂತಂದರೆ ಅನ್ಇನ್ಸ್ಟಾಲ್ ಮಾಡಿಬಿಡಿ. ಅದು ಬಿಟ್ಬಿಟ್ಟು ಏನು ಕಸ್ಟಮರ್ ಅದೇ ಅಪ್ಲಿಕೇಶನ್ನಿಂದ ಕಸ್ಟಮರ್ನ ಕರ್ಕೊಂಡು ಹೋಗೋದಂತೆ, ಆ ಅಪ್ಲಿಕೇಶನ್ ತೋರಿಸೋ ಅಮೌಂಟ್ ಮಾತ್ರ ಬೇಡ ಅಂತ ಅಂದಮೇಲೆ ಅಪ್ಲಿಕೇಶನ್ ಏನಕ್ಕೆ ಬೇಕು? ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಬಿಡಿ, ಸರ್ವಿಸೇ ತೊಗೊಂಬೇಡಿ. ಈಗ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ, ಈಗ ರ್ಯಾಪಿಡೋ, ಓಲಾ, ಊಬರ್ ಈ ಅಗ್ರಿಗೇಟರ್ ಕಂಪ್ನಿಗಳು ಯಾವ್ಯಾವ ಇದಾವೋ ಅವನ್ನೆಲ್ಲ ಬೆಳೆಸಿದ್ದು ಯಾರು? ನೀವೇ ಬೆಳೆಸಿದ್ದು. ಸ್ಟಾರ್ಟಿಂಗಲ್ಲೆಲ್ಲ ಅಮೌಂಟ್ ಚೆನ್ನಾಗಿ ಸರ್ವಿಸ್ ಕೊಟ್ಟ, ಇನ್ಸೆಂಟಿವ್ಗಳು ಕೊಟ್ಟ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರೆ ಅಂತಂದರೆ, ಎಲ್ಲರೂ ಕೂಡ ಅವನ್ನ ಬೆಳೆಸ್ಕೊಂಡು ಹೋದರೆ ಈಗ ಅವ್ನು ಹೋಗಿ ಟಾಪಲ್ಲಿ ಕೂತ್ಕೊಬಿಡ್ತಾರೆ. ಈಗ ಅಗ್ರಿಗೇಟರ್ ಕಂಪ್ನಿಗಳೆಲ್ಲ ಏನು ಅಂತಂದರೆ, ಅವ್ರವ್ರ ಕಂಪ್ನಿ ಉದ್ಧಾರಕ್ಕೋಸ್ಕರನೇ ಎಲ್ಲರೂ ಕೂಡ ನೋಡ್ಕೊಳೋದು, ಅವ್ರವ್ರು ಆರಾಮಾಗಿ ಕೂತ್ಕೊಂಡ್ರು, ಸೆಟ್ಲ್ ಆದರು. ಬಟ್ ಕರ್ಕೊಂಬಂದು ಬೆಳೆಸಿದ್ದು ಯಾರು ನೀವು? ಅಂದರೆ ಕೆಳಗಡೆಯಿಂದ ಅವ್ರು ಝೀರೋಯಿಂದ ಕರ್ಕೊಂಡೋಗಿ ಬೆಳೆಸಿದ್ದು ಯಾರು? ಸರ್ವಿಸ್ಗಳು ಕೊಟ್ಟಿದ್ದು ಯಾರು? ಸ್ಟಾರ್ಟಿಂಗಲ್ಲೇ ನಮ್ಗೆ ಈ ಥರ ಅಪ್ಲಿಕೇಶನ್ಗಳು ಬೇಡ, ನಾವು ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವಾಗ ಸ್ಟಾರ್ಟಿಂಗಲ್ಲೇ ಡಿಲೀಟ್ ಮಾಡಿಬಿಡ್ಬೋದಾಯ್ತಲ್ಲ. ಏನಕ್ಕೆ ಅಂದರೆ, ಸ್ಟಾರ್ಟಿಂಗೆಲ್ಲ ಒಳ್ಳೊಳ್ಳೆ ಅಡ್ವಾಂಟೇಜ್ ಕೊಟ್ಟ,
ಕಿಲೋಮೀಟರ್ಗಳಿಗೆ ಅಮೌಂಟ್ ಜಾಸ್ತಿ ಕೊಟ್ಟು ಆ ಟೈಮಲ್ಲೆಲ್ಲ ಏನು ಮಾಡ್ರಿ ಅಂತಂದರೆ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ. ಬಟ್ ಅವ್ನು ಕಂಪ್ನಿನ ಏನು ಮಾಡ್ದ ಅಂತಂದರೆ ಅವನು ಬೆಳವಣಿಗೆಗೋಸ್ಕರ ಅದನ್ನು ಯೂಸ್ ಮಾಡ್ಕೊಂಡು ಬೆಳವಣಿಗೆಗೋಸ್ಕರ ಯೂಸ್ ಮಾಡ್ಕೊಂಡು ಅವ್ರು ಏನು ಮಾಡಿದ್ರು ಅಂತಂದರೆ ಹೋಗಿ ಟಾಪಲ್ಲಿ ಕೂತ್ಕೊಂಡ್ರು. ಹೆಂಗಿದ್ರು ಚೆನ್ನಾಗಿ ಕಸ್ಟಮರ್ಗಳ್ನ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗ ರ್ಯಾಪಿಡೋ, ಓಲಾ, ಊಬರ್ ಯಾವಾದ್ರೂ ಅಷ್ಟೇ ಚೆನ್ನಾಗಿ ಕಸ್ಟಮರ್ಗಳು ಇದ್ದಾವೆ ಅವ್ರ ಹತ್ರ ಆಲ್ರೆಡಿ ಗೊತ್ತು. ಹೇಗಿದ್ರು ನಮ್ಮ ಕಸ್ಟಮರ್ಗಳು ನಮ್ಮ ಅಪ್ಲಿಕೇಶನಲ್ಲಿ ಬುಕ್ ಮಾಡೋದು ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತು. ಅದರಿಂದಾಗಿ ಅವರು ಟಾಪ್ಗೆ ಹೋಗಿದ್ದಾರೆ. ಅದರಿಂದಾಗಿ ಅವರು ಎಷ್ಟು ಕೊಟ್ಟರು ಕೂಡ ಈಗ ಅದೇ ರೀತಿ ತೊಗೊಂಡೋಗೋ ರೀತಿ ಮಾಡ್ತಾಯಿದ್ದಾರೆ. ಬಟ್ ನೀವೇನು ಮಾಡಬೇಕು, ಹೋಗಿ ಫೈಟ್ ಮಾಡ್ಬೋದು ಅಂತ ಅಂದರೆ ಇವಾಗ ಏನಂತ ಅಂತಂದರೆ ಇವಾಗ ಏನು ಸಾರಿಗೆ ಇಲಾಖೆಗೆ ಒಂಥರ ಈ ಥರ ಅಪ್ಲಿಕೇಶನ್ ಕೊಡಿ, ನಮ್ಗೆ ಈ ಥರ ಫಿಕ್ಸ್ಡ್ ರೇಟ್ ಕೊಡ್ತಾ ಇಲ್ಲ, ತುಂಬ ಅಂದರೆ ತುಂಬ ಕಮ್ಮಿ ಕೊಡ್ತಾಯಿದ್ದಾರೆ, ಅಮೌಂಟ್ ಈ ಥರ ಕಮ್ಮಿ ಕೊಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿ ಫೈಟ್ ಮಾಡಿ ಸಾರಿಗೆ ಇಲಾಖೆಗೆ ಒಂದು ನೋಟಿಸ್ ಕೊಡಿ. ಅದಾದಮೇಲೆ ಕೋರ್ಟಲ್ಲಿ ಕೇಸ್ ಹಾಕಿ ಈ ಥರದ್ದು ಕೂಡ ಮಾಡ್ಬೋದು. ಅದು ಬಿಟ್ಬಿಟ್ಟು ನೀವು ನನ್ನ ಮೇನ್ ಪಾಯಿಂಟ್ ಏನು ಅಂತಂದರೆ ಕಸ್ಟಮರಿಗೆ ಏನಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಅನ್ನೋದೇ ನನ್ನ ಪಾಯಿಂಟ್ ಆಫ್ ವ್ಯೂ. ಇಲ್ಲಿ ಕಸ್ಟಮರ್ ಬಲಿ ಆಗ್ತಾ ಇರೋದು ಕಸ್ಟಮರೇ. ನಿಮ್ದೇನೇ ಫೈಟ್ ಇದ್ದರೂ ಕಂಪ್ನಿ ಮೇಲೆ ಮಾಡ್ಕೊಳ್ಳಿ. ಬಟ್ ಏನು ಅಲ್ಲಿ ನಮಗೆ ಏನು ಈ ಕಸ್ಟಮರ್ಗೆ ಏನು ತೋರಿಸೋದೋ ಅದೇ ಅಮೌಂಟ್ನ ನಾವು ಕಲೆಕ್ಟ್ ಮಾಡ್ಕೊಬೇಕು. ಅಂತಂದರೆ ಯಾರೇ ರೈಡರ್ ಆಗಲಿ, ಕ್ಯಾಬಲ್ಲಿ ಹೋಗೋರು ಆಗಲಿ, ಯಾರೇ ಆದರೂ ಅಷ್ಟೇ ಅವ್ರು ಏನು ಮಾಡಬೇಕು ಅಂತಂದರೆ ಅಪ್ಲಿಕೇಶನ್ ಏನು ತೋರಿಸಿರುತ್ತೋ ಅದು ಕೊಡೋದು ಕಸ್ಟಮರ್ದು ಅಷ್ಟೇ ಕೊಡಬೇಕು. ಏನು ಎಕ್ಸ್ಟ್ರಾ ಅವ್ರು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಏನು ಕೊಡೋಂಗಿಲ್ಲ. ಬಟ್ ಇಲ್ಲಿ ಮೇನ್ ಮ್ಯಾಟರ್ ಏನು ಅಂತ ಅಂದರೆ ಡಿಮ್ಯಾಂಡ್ ಮಾಡ್ತಾ ಇರೋದು, ನಂಗೆ ಇಷ್ಟೇ ಬೇಕು, ಇಷ್ಟು ಕೊಟ್ಟರೆ ನಾನು ಹೋಗೋದು, ಇಷ್ಟು ಕೊಡಲಿಲ್ಲ ಅಂದರೆ ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ತುಂಬ ಜನಕ್ಕೆ ಕಿರಿಕಿರಿ ಮಾಡ್ತಾಯಿದ್ದಾರೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಎಲ್ಲ ಕಡೆನೂ ಒಂದು ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ ಪ್ರತಿಯೊಬ್ಬರು ಮೈಂಡಲ್ಲೂ ಕೂಡ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೆಲ್ಲ ವೈರಲ್ ಆಗಿರೋದಕ್ಕೆ ಏನು ಅನಿಸುತ್ತೆ ಅಂತಂದರೆ ಪ್ರತಿಯೊಂದು ಆಟೋದವರು ಇದೇ ರೀತಿ ಮಾಡ್ತಾರೆ, ಪ್ರತಿಯೊಂದು ಕ್ಯಾಬ್ ಅವರು ಇದೇ ರೀತಿ ಮಾಡ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಆಗೋಗುತ್ತೆ ಎಲ್ಲರಿಗೂ ಕೂಡ. ಅದರಿಂದಾಗಿ ಹೇಳ್ತಾ ಇರೋದು. ಸೊ ದಯವಿಟ್ಟು ನಿಮ್ದೇನೇ ಫೈಟ್ ಇದ್ರೂ ಕೂಡ ನೀವು ಕಸ್ಟಮರ್ ಮೇಲೆ ಮಾಡೋಕ್ಕೋಗ್ಬೇಡಿ. ಏನಕ್ಕೆ ಅಂತಂದರೆ ಕಸ್ಟಮರ್ ಅಮೌಂಟ್ ಕೊಟ್ಟರೆ ನಮ್ಮದು ಜೀವನ ಕೂಡ ಎಲ್ಲರ ಜೀವನ ಕೂಡ ನಡೆಯೋದು. ಅದರಿಂದಾಗಿ ನೀವು ಕಸ್ಟಮರ್ಗಳ ಮೇಲೆ ಯಾವುದೇ ಕಾರಣಕ್ಕೂ ನೀವು ಹೋಗಕ್ಕೆ ಹೋಗಬೇಡಿ. ನಿಮ್ದೇನೇ ಇತ್ತು ಅಂತಂದ್ರೂ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಅದೋ ಒಂದು ಬೇರೆ ರೀತಿ. ಸೊ ಅದು ಕಸ್ಟಮರ್ ಒಪ್ಕೊಂಬರೋದಾಗಲಿ ಅವ್ರು ಹೋಗೋದಾಗಲಿ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನೀವು ಮುಂಚೆ ಏನೂ ಹೇಳ್ದಲ್ಲೇ ನೀವು ಆರಾಮಾಗಿ ನೀವು ನಿಮ್ಮ ಇಷ್ಟ ಬಂದಂಗೆ ನೀವು ಮೀಟ್ರ್ ಹಾಕೊಂಬಂದು ಅದು ಹಾಕೊಂಬಂದು ಇದು ಹಾಕೊಂಬಂದು ನನಗೆ ಇದರಲ್ಲಿ ಇಷ್ಟು ತೋರಿಸ್ತಾ ಇದೆ, ನನಗೆ ಅದರಲ್ಲಿ ಅಷ್ಟು ತೋರಿಸ್ತಾ ಇದೆ, ನನಗೆ ಅಷ್ಟೇ ಅಮೌಂಟ್ ಕೊಡಿ, ನೀವು ಇಷ್ಟೇ ಅಮೌಂಟ್ ಕೊಡಿ ಅಂತ ಹೇಳ್ಬಿಡಿ ಕಸ್ಟಮರ್ನ ನೀವು ಕೇಳಬೇಡಿ. ಸೊ ನಿಮಗೆ ಡಿಫ್ರೆನ್ಸ್ ಅಮೌಂಟ್ ಕೊಡ್ತಾಗ್ತಾ ಇರ್ತದೆ, ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಹೋಗಿ ಈಗ ಆಫೀಸ್ಗಳಿದ್ದಾವೆ, ಆಫೀಸ್ ವಿಸಿಟ್ ಮಾಡಿ ಅಂತಂದರೆ ರ್ಯಾಪಿಡೋ ಆಫೀಸ್ಗಳೆಲ್ಲ ಇದಾವಲ್ಲ, ಹೋಗಿ ಆಫೀಸಲ್ಲಿ ಕೇಳಿ ಏನಕ್ಕೆ ಕಸ್ಟಮರ್ನ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾಯಿಲ್ಲ. ಈಗ ಏನು ಬೈಕ್ ಟ್ಯಾಕ್ಸಿ ಇನ್ಸಿಡೆನ್ಸ್ ನಡೀತಾ ಇದೆಯೋ ಅದೇ ರೀತಿ ಈಗ ಬೈಕ್ ಟ್ಯಾಕ್ಸಿ ನಡೆಸ್ತಾ ಇರೋ ಕಂಪ್ನಿ ಮೇಲೆ ಯಾರನ್ನೂ ಕೇಳಲ್ಲ, ಬಟ್ ಓಡಿಸ್ತಾ ಇರೋರನ್ನ ಕೇಳ್ತಿರಲ್ಲ, ಸೇಮ್ ಅದೇ ರೀತಿ ಆಯಿತು. ಈಗ ಅದರಿಂದಾಗಿ ಈಗ ಕಸ್ಟಮರ್ನ ಕೇಳ್ತಾ ಇದ್ದೀರಾ ನೀವು, ಅದು ಬಿಟ್ಟು ಹೋಗಿ ಕಂಪ್ನಿನ ಕೇಳಿ, ಇಲ್ಲ ಅಂತಂದರೆ ಸಾರಿಗೆ ಇಲಾಖೆನ ಕೇಳಿ ನಮಗೆ ಈ ಥರ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅವೆರಡೂ ಮಾಡ್ತಾ ನೀವು ಕಸ್ಟಮರ್ ಮೇಲೆ ಡಿಮ್ಯಾಂಡ್ ಮಾಡ್ತಾ ಇರೋದು ನನಗಂತೂ ಒಂದು ಚೂರು ಕೂಡ ಇಷ್ಟ ಆಗ್ತಾಯಿಲ್ಲ. ಏನಕ್ಕೆ ಅಂತ ಅಂದರೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯ ಬರ್ತಾಯಿತ್ತು. ಫೈನಲಿ ಇಷ್ಟೆಲ್ಲ ಆದಮೇಲೆ ನಾನು ಹೇಳಬೇಕಾಗಿರೋದೇನು ಅಂತಂದರೆ ತುಂಬ ಕಸ್ಟಮರ್ಸ್ಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಸೋಷಿಯಲ್ ಮೀಡಿಯಾದಲ್ಲ ತುಂಬ ವೀಡಿಯೋಗಳು ತುಂಬ ವೈರಲ್ ಆಗ್ತಾಯಿದೆ. ಸೇಮ್ ಇದೇ ರೀತಿ ಯಾರೋ ಒಂದು 3-4 ಜನ ಮಾಡೋದ್ರಿಂದ ತುಂಬ ಎಲ್ಲರಿಗೂ ಕೂಡ ಒಂದು ಕೆಟ್ಟ ಹೆಸರು ಬರ್ತಾಯಿದೆ ಇಲ್ಲಿ. ಅದರಿಂದಾಗಿ ಈ ವಿಡಿಯೋ ಮಾಡಿ ತಿಳಿಸಬೇಕು ಅನ್ನಿಸ್ತು ಸ್ನೇಹಿತರೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.